ಇದರ ಉದ್ದೇಶ ವಾಸ ದೃಢೀಕರಣ ಪತ್ರವನ್ನ ರದ್ದು ಮಾಡಿ ಏನು ಸುಪ್ರೀಂ ಕೋರ್ಟ್ ಆದೇಶ ಬರುವ ಮುನ್ನ ಅಂದ್ರೆ 4/4/2025 ಹಿಂದೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನ ಪಡೆದು ಸಂಪೂರ್ಣವಾಗಿ ಕಟ್ಟಡಗಳನ್ನ ನಿರ್ಮಾಣಗೊಂಡಂತ ಈ ರಾಜ್ಯದ 16 ಲಕ್ಷಕ್ಕೂ ಅಧಿಕ ಸ್ಥಾವರಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡಬೇಕು ಅನ್ನೋದು ಒಂದೇ ಅಜೆಂಡಾ ಈ ಒಂದು ಹೋರಾಟದ್ದು. ಈಗಾಗಲೇ ವಿರೋಧ ಪಕ್ಷದಿಂದ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಅವರು, ರವಿಕುಮಾರ್ ಸರ್ ಅವರು, MLA ಜಯನಗರ MLA ಅವರು, ಹಲವಾರು ರಾಜಕೀಯ ಮುಖಂಡರು, ಪದಾಧಿಕಾರಿಗಳು ಬಂದಿದ್ದಾರೆ. ಅಧಿವೇಶನದಲ್ಲಿ ನಿಮ್ಮ ಪರವಾಗಿ ನಾವು ನಿಲುವಳಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸರ್ಕಾರ ಯಾವ ರೀತಿ ಕ್ರಮವನ್ನ ಕೈಗೊಳ್ತದೆ ಅಂತ. ನಾವು ಇನ್ನೂ 4-5 ಗಂಟೆವರೆಗೆ ಟೈಮ್ ಇದೆ. ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ. ರಾಜ್ಯದ ಗ್ರಾಹಕರಿಗೆ ಒಂದು ನ್ಯಾಯವನ್ನ ಕೊಡಿಸುವವರೆಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ನಿರಂತರವಾಗಿ ಹೋರಾಟ ಮತ್ತು ಲೀಗಲ್ ಆಗಿ ಪ್ರತಿಯೊಂದು ಕೆಲಸವನ್ನು ಮಾಡ್ತದೆ. ನಮ್ಮ ಗುರಿ ರಾಜ್ಯದ ಗುತ್ತಿಗೆದಾರರು ಸುಭದ್ರವಾಗಿರಬೇಕು, ರಾಜ್ಯದ ಗ್ರಾಹಕರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡಿಸಬೇಕು ಅನ್ನೋದು ಒಂದೇ ಒಂದು ಧ್ಯೇಯ ಇವತ್ತಿನ ಪ್ರತಿಭಟನೆ. ಸರ್ಕಾರದ ಪರವಾಗಿ ವ್ಯವಸ್ಥಾಪಕ ನಿರ್ದೇಶಕರು ಬೆಸ್ಕಾಂ MD ಅವರು ಬಂದಿದ್ರು. ನಾವು ಅವ್ರಿಗೆ ಕಳಿಸಿದ್ವಿ ಸರ್ಕಾರದಿಂದ ಮಂತ್ರಿಗಳು ಬರಬೇಕು ಅಂತ. ಇಂಧನ ಸಚಿವರು ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಸರ್ಕಾರದಿಂದ ಯಾವ್ದಾದ್ರು ಸಚಿವರು ಅಥವಾ ಉನ್ನತ ಕಾರ್ಯದರ್ಶಿ ಲೆವೆಲ್ ಅಧಿಕಾರಿಗಳು ಬರಬೇಕು ಅಂತ ಹೇಳಿದ್ದೀವಿ. ನೋಡೋಣ ಸರ್, ನೀವು ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನೂ ಹಲವಾರು ಮುಖಂಡರುಗಳು ಬರಬೇಕು. ಅವ್ರು ಬಂದ ನಂತರ ಸರ್ಕಾರ ಸಂಪರ್ಕವನ್ನು ಮಾಡ್ತೀವಿ. ವಿಷಯದಲ್ಲಿ ಇದನ್ನ ಪ್ರಚಾರ ಮಾಡೋ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಸಿ ಈ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಿಮ್ಮಲ್ಲೂ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ.